ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ಸುಮ್ಮನೆ ನಾವ್ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ, ಅದೊಂದು ಯೂಟ್ಯೂಬ್ ಚಾನಲ್. ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ಸುಮ್ಮನೆ ನಾವ್ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ, ಅದೊಂದು ಯೂಟ್ಯೂಬ್ ಚಾನಲ್. ಈ ಹೆಣ್ಮಗಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ? ದಯವಿಟ್ಟು ಈ ಆರೋಪನ ನೀವು ಒಪ್ಕೊಳ್ಳೇಬೇಕು. ಇದು ಆರೋಪ ಅಲ್ಲ, ಫ್ಯಾಕ್ಟ್ ಇದು. ಅಲ್ಲ, ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು. ಈ ಹೆಣ್ಮಗಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ? ದಯವಿಟ್ಟು ಈ ಆರೋಪನ ನೀವು ಒಪ್ಕೊಳ್ಳೇಬೇಕು. ಇದು ಆರೋಪ ಅಲ್ಲ, ಫ್ಯಾಕ್ಟ್ ಇದು. ಅಲ್ಲ, ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು. ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ಗ್ಯಾರಂಟಿ ನ್ಯೂಸ್ನಲ್ಲಿ ಇದ್ದಂಥ ಹ್ಯಾಂಕರ್ ಹೇಳಿದ್ದೇನು ಅಂತ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಗ್ಯಾರಂಟಿ ನ್ಯೂಸಲ್ಲಿ ಇದ್ದಂಥ ಆ್ಯಂಕರ್ ಹೆಸರು ಏನದು? ಗ್ಯಾರಂಟಿ ನ್ಯೂಸ್ ಆ್ಯಂಕರ್ ಹೆಸರು ನಮ್ಮವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನದು? ವಿದ್ಯಾ ಮಲ್ನಾಡ್. ಓಕೆ, ವಿದ್ಯಾ ಮಲ್ನಾಡ್ ಆ್ಯಂಕರ್ ಏನು ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಳ್ಳಿ, ಸೂಕ್ಷ್ಮವಾಗಿ ಕೇಳಿಸ್ಕೊಬೇಕು. ಜೊತೆಗೆ ಗ್ಯಾರಂಟಿ ನ್ಯೂಸ್ ಅವರು ಇದನ್ನು ಕೇಳಿಸ್ಕೊಳ್ಬೇಕು. ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ಸುಮ್ಮನೆ ನಾವ್ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ, ಅದೊಂದು ಯೂಟ್ಯೂಬ್ ಚಾನಲ್. ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ಸುಮ್ಮನೆ ನಾವ್ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ, ಅದೊಂದು ಯೂಟ್ಯೂಬ್ ಚಾನಲ್. ಈ ಹೆಣ್ಮಗಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ? ದಯವಿಟ್ಟು ಈ ಆರೋಪನ ನೀವು ಒಪ್ಕೊಳ್ಳೇಬೇಕು. ಇದು ಆರೋಪ ಅಲ್ಲ, ಫ್ಯಾಕ್ಟ್ ಇದು. ಅಲ್ಲ, ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು. ಈ ಹೆಣ್ಮಗಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ? ದಯವಿಟ್ಟು ಈ ಆರೋಪನ ನೀವು ಒಪ್ಕೊಳ್ಳೇಬೇಕು. ಇದು ಆರೋಪ ಅಲ್ಲ, ಫ್ಯಾಕ್ಟ್ ಇದು. ಅಲ್ಲ, ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು. ವಿದ್ಯಾ ಮಲ್ನಾಡ್ ಅವರು ಹೇಳಿದ್ದೇನು? ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿವಿಗೆ ನಾವ್ಯಾಕೆ ಕೊಡೋಣ? ವರೇ ವಾ. ನಾನು ನಿಮಗೆ ವಿದ್ಯಾ ಮಲ್ನಾಡ್ ಅವ್ರಿಗೊಂದು ಪ್ರಶ್ನೆ ಮಾಡ್ತೀನಿ. ನಿಮಗೆ ನಾವೇನು ಕಾಲ್ ಮಾಡಿಬಿಟ್ಟು ಬಿಟ್ಟಿ ಪ್ರಚಾರ ಕೊಡಿ ಅಂತ ಕೇಳಿದ್ರೆ ಗ್ಯಾರಂಟಿ ಅವ್ರಿಗೆ ನಾವು ಯಾವತ್ತಾದರೂ ಬಿಟ್ಟಿ ಪ್ರಚಾರ ಕೊಡಿ ಅಂತ ನಿಮ್ಮ ಹತ್ರ ಭಿಕ್ಷೆ ಬೇಡಿದ್ದೀರೇನು? ನಾವು ನಿಮ್ಮಷ್ಟೇ ಗಟ್ಟಿಯಾಗಿರೋರು, ನಾವು ಇನ್ವೆಸ್ಟ್ಮೆಂಟರ್ನ ಹಾಕ್ಕೊಂಡು ಮಾಡ್ತಿರೋರಲ್ಲ, ನಮ್ಮ ಶ್ರಮದಿಂದ ಮಾಡ್ತಿರೋಂಥ ಇದು ಸಾಮ್ರಾಟ್ ಟಿವಿ. ಆಮೇಲೆ ಬಿಟ್ಟಿ ಪ್ರಚಾರ ಅಂತ ಒತ್ತಿ ಹೇಳಿದ್ರಲ್ಲ, ನೀವು ನಮ್ಮ ಸಾಮ್ರಾಟ್ ಟಿವಿಯಲ್ಲಿ ಇದ್ದಂತಹ ಎಡ್ಡನ್ನು ಕರೆಸಿ ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ಗ್ಯಾರಂಟಿ ನ್ಯೂಸ್ ಅವರ? ವಿದ್ಯಾ ಮಲ್ನಾಡ್ ಮೇಡಮ್, ಆ್ಯಂಕರ್ ಅವರೇ, ಗ್ಯಾರಂಟಿ ನ್ಯೂಸ್ ಅವರು ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದೀರೋ ಇಲ್ಲ ಸಾಮ್ರಾಟ್ ಟಿವಿ ಬಿಟ್ಟಿ ಪ್ರಚಾರ ತಗೊಳ್ತಾ ಇತ್ತೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನೋಡಿ, ನೀವು ಹಾಕಿರೋಂಥ ತಮ್ನೇಲ್ಗಳು, ನಿಮ್ಮದು ಆಗಿರೋಂಥ ವ್ಯೂವರ್ಸ್ಗಳಿಷ್ಟು 100K ಗಟ್ಟಲೆ ಓಡಾಡ್ತೈತೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ವ್ಯೂವರ್ಸ್ಗಳು ಆ ಮಟ್ಟಕ್ಕಾಗೈತೆ. ಯಾರಿಂದ ಬಂತು? ಸಾಮ್ರಾಟ್ ಟಿವಿಯಲ್ಲಿ ಒಬ್ಬ ಎಡ್ಡಾಗಿ ಕೆಲಸ ಮಾಡುವಂಥ ದಿವ್ಯಾ ವಸಂತನ್ನ ಫೋನ್ ಮಾಡಿ ಕರೆಸ್ಕೊಂಡವ್ರು ನೀವು. ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ನೀವೀಗ. ದಿವ್ಯಾ ವಸಂತ ಕರ್ಕೊಂಡು ಮಾಡಿರೋಂಥ ಪ್ರೋಗ್ರಾಮಲ್ಲಿ ಯಾರಿಗೆ ವ್ಯೂವರ್ಸ್ ಜಾಸ್ತಿ ಆಗ್ತಾಯಿದೆ ಯೂಟ್ಯೂಬಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಈಗ ಹೇಳಿ, ನಮ್ಮ ಪಬ್ಲಿಕ್ ಹೇಳಬೇಕು, ಬಿಟ್ಟಿ ಪ್ರಚಾರ ತೊಗೊಳ್ತಾ ಇರೋದು ಗ್ಯಾರಂಟಿ ನ್ಯೂಸಾ ಇಲ್ಲ ಸಾಮ್ರಾಟ್ ಟಿವಿನ? ನಾನು ದಿವ್ಯಾ ವಸಂತ ಅವ್ರಿಗೆ ಹೇಳಿದೆ, ಯಾವುದೇ ಮಾಧ್ಯಮದವ್ರು ಕರೆದ್ರೂ ಹೋಗಬೇಡ. ಯಾಕೆ ಅಂತಂದರೆ ಆಲ್ರೆಡಿ ನಿನ್ನ ವಿರುದ್ಧವಾಗಿ ಸುಳ್ಳು ಮಾಹಿತಿಗಳು ಕೊಟ್ಟು ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸ್ಟೋರಿ ಮಾಡ್ತಾ ಇದ್ದಾರೆ, FIR ಏನಿದೆ ಅದು ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಜಾಸ್ತಿ ಸೇರಿಸಿ ನಿನ್ನ ಕುಗ್ಸೋ ಪ್ರಯತ್ನ ಪಡ್ತಿದ್ದಾರೆ. ದಯವಿಟ್ಟು ಯಾವ ಚಾನಲ್ಗೂ ಹೋಗಬೇಡಿ ಮೇಡಮ್ ಅಂತ ಹೇಳಿದೆ. ಆ ಆ್ಯಂಕರ್ನ ಇಟ್ಕೊಂಡು, ಅಂದರೆ ನಮ್ಮ ಚೀಪ್ ಎಡ್ಡನ್ನು ಇಟ್ಕೊಂಡು ಬಿಟ್ಟಿ ಪ್ರಚಾರ ತಗೊಂಡಿದ್ದು ಇವತ್ತೂ ಕೂಡ ಓಡ್ತಾ ಇದ್ದೆ. ನಿಮ್ಮದು ಸ್ಟ್ರೀಮಿಂಗ್ ಹಾಕ್ಕೊಂಡಿದ್ದೀರಿ. ನಮ್ಮ ಸಾಮ್ರಾಟ್ ಟಿವಿಯಲ್ಲಿ ಇದ್ದಂಥ ವ್ಯಕ್ತಿನ ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಕೂರಿಸ್ಕೊಂಡು ಇವತ್ತು ಸ್ಟ್ರೀಮಿಂಗ್ ಓಡಿಸ್ಕೊಳ್ತಿದ್ದೀರಿ. ಹಾಗಾದರೆ ಬಿಟ್ಟಿ ಪ್ರಚಾರ ಯಾರು ಮೇಡಮ್ ತಗೊಳ್ತಾ ಇರೋದು? ದಯವಿಟ್ಟು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ಅಕಸ್ಮಾತ್ ಬಿಟ್ಟಿ ಪ್ರಚಾರ ನಾವೇ ತೊಗೊಂಡೋಗಿದ್ರೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀರಿ. ಅಕಸ್ಮಾತ್ ಗ್ಯಾರಂಟಿ ನ್ಯೂಸ್ ಅವರೇ ಬಿಟ್ಟಿ ಪ್ರಚಾರ ತಗೊಳ್ತಿದ್ರೆ ನೀವು ಹಾಕಿರೋಂಥ ನಮ್ಮ ಎಡ್ಗೆ ಸಂಬಂಧಪಟ್ಟಂಥ ಹಾಕಿರೋಂಥ ಪ್ರತಿ ವಿಡಿಯೋನು ಡಿಲೀಟ್ ಮಾಡೋಕ್ಕಾಗುತ್ತಾ? ನೀವು ಮಾಡಿ ನೋಡೋಣ. ನೀವು ಡಿಲೀಟ್ ಮಾಡಿಲ್ಲ ಅಂತಂದರೆ ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದೀರಿ ಅಂತ ಅರ್ಥ. ಆಮೇಲೆ ನೀವು ನನಗೆ ಕೇಳ್ತೀರಿ, ಈ ಹೆಣ್ಣು ಮಗುನ ಮುಂದೆ ಇಟ್ಕೊಂಡು ಬೇಳೆ ಬೇಯಿಸ್ಕೊಳ್ತಿದ್ದೀರಿ ಅಂತ. ಆ ಹೆಣ್ಣು ಮಗುನ ಕೆಟ್ಟ ದೃಷ್ಟಿಯಿಂದ ತೋರಿಸಿ ಆ ಹೆಣ್ಣು ಮಗುನ ಜೀವನನೇ ಬೇಡ ಅಂತ ಕೂತಿರೋಂಥ ಒಂದು ಹೆಣ್ಣು ಮಗುಗೆ ಭವಿಷ್ಯ ರೂಪಿಸೋದಕ್ಕೋಸ್ಕರ ನಮ್ಮ ಚಾನಲ್ಗೆ ತೊಗೊಂಡಿದ್ದೀರಿ, ನೆನಪಿರಲಿ. ಎಲ್ಲ ಚಾನಲ್ ಅವರು ಪಾಪ ಹೆಣ್ಮಗುನ ಹೊರಗಡೆ ಇಟ್ಟರು, ಏನು ಮಾಡೋಕ್ಕಾಗದೆ
ಹತ್ತು ಸುರಿದು ತಾಯಿ ತಂದೆ ಹತ್ರ ಕುಟುಂಬದವ್ರ ಹತ್ರ ಕೆಟ್ಟ ಹುಡುಗಿ ಅಂತ ಅನ್ಸ್ಕೊಂಡು ಮದುವೆ ಆಗಬೇಕಾಗಿರೋಂಥ ಹುಡುಗನ ಹತ್ರನೂ ಬೇರೆ ರೀತಿ ಸಮಸ್ಯೆಗಳನ್ನು ಅನುಭವಿಸಿ ಬಾಡಿಗೆ ಕಟ್ಟೋಕ್ಕಾಗದೆ EMIಗಳು ಕಟ್ಟೋಕ್ಕಾಗದೆ ತುಂಬ ನೂರಾರು ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದಂಥ ಒಂದು ಹೆಣ್ಣು ಮಗುಗೆ ಸಾಮ್ರಾಟ್ TV ಭವಿಷ್ಯ ಕೊಟ್ಟಿದೆ. ಯಾರೋ ಒಬ್ಬ ವ್ಯಕ್ತಿ ಈ ಹುಡುಗಿನ ಬಳಸ್ಕೊಂಡು ಈ ಹುಡುಗಿ ಭವಿಷ್ಯ ಹಾಳು ಮಾಡಿದ್ದಾರೆ. ಮಾಧ್ಯಮದ ಲೋಕದಲ್ಲಿರುವಂಥ ಒಂದು ಹುಡುಗಿ ಅಂಥ ಹೆಣ್ಣು ಮಗುಗೆ ಒಂದು ಸಾಮ್ರಾಟ್ TV ಭವಿಷ್ಯ ಕೊಡಬೇಕಾಗಿತ್ತು, ಭವಿಷ್ಯ ಕೊಟ್ಟಿದೆ. ನೆನಪಿರಲಿ ನಿಮಗೆ. ಆ ಹೆಣ್ಣು ಮಗುನ ಇಟ್ಕೊಂಡು ನಾವು ಬಳಸಲೇಬೇಕು ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಆಫೀಸಲ್ಲಿರುವಂಥ ಫೈಲ್ ಇಷ್ಟೊತ್ತಿಗೆ ಏನೇನೋ ಮಾಡಿಸ್ಬಿಡ್ತಿದ್ರಿ. ಇವತ್ತು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋಂಥ ಪ್ರತಿ ಹೆಣ್ಮಕ್ಳು ನಂಬಿಕೆಯಿಂದ ನಮ್ಮ ಸಾಮ್ರಾಟ್ TVಗೆ ಹೆಜ್ಜೆ ಇಡ್ತಾರೆ. ಇವತ್ತು ಕೂಡ ನಮ್ಮ ಸಾಮ್ರಾಟಲ್ಲಿರುವಂಥ ಪ್ರತಿ ಹೆಣ್ಮಕ್ಳನ್ನೂ ಕೇಳಿ ನಮ್ಮ ಸಾಮ್ರಾಟ್ ಗತ್ತು ತಾಕತ್ತು ಏನು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ನಿಮ್ಮ ಚಾನಲಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಡ್ತಾರೋ ಬಿಡ್ತಾರೋ, ಆದರೆ ನನ್ನ ಸಾಮ್ರಾಟ್ TV ಬಗ್ಗೆ ಮಾತಾಡಬೇಕು ಅಂತಂದರೆ ಎಚ್ಚರಿಕೆಯಿಂದ ನೀವು ಮಾತಾಡಬೇಕಾಗಿತ್ತು. ಆಮೇಲೆ ರೆಕಾರ್ಡಲ್ಲಿ ಮಾತಾಡ್ತಾ ಮಹರ್ಷಿಯವರು ದಲಿತರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದೆ. ರೆಕಾರ್ಡ್ ಕಳಿಸಿ ಅಂದ್ರಿ, ರೆಕಾರ್ಡ್ ಕಳಿಸ್ದೆ. ಆಮೇಲೆ ಏನು ಹೇಳ್ತೀರಿ? ತಪ್ಪಿಸ್ಕೊಂಡ್ಬಿಟ್ರು, ರೆಕಾರ್ಡ್ ಕಳಿಸ್ದೆ. ನಾಚಿಕೆ ಆಗಲ್ವ ನಿಮಗೆ? ರೆಕಾರ್ಡ್ ಕಳಿಸಿ ಅಂದ್ರಿ, ರೆಕಾರ್ಡ್ ಕಳಿಸಿದ್ರೆ ರೆಕಾರ್ಡ್ ಹಾಕೋಕ್ಕಾಗಿಲ್ಲ ನಿಮ್ಮ ಕೈಲಿ ಇದುವರೆಗೂ. ದಲಿತರ ಬಗ್ಗೆ ಮಾತಾಡಿ ಅಂತ ಮಹರ್ಷಿ ಬಗ್ಗೆ ನೀವು ಧ್ವನಿ ಎತ್ತುತ್ತಿಲ್ಲ. ಯಾಕೆ ಹೇಳಿ? 6 ತಿಂಗಳ ಹಿಂದೆ ಇದೇ ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಮಹರ್ಷಿ ಬಂದು ಕೂತ್ಕೊಂಡು ದೇವ್ರ ಬಗ್ಗೆ, ಭವಿಷ್ಯದ ಬಗ್ಗೆ, ರಾಶಿ ಫಲದ ಬಗ್ಗೆ ಮಾತಾಡೋಗವ್ರೆ. ಅಂಥದ್ರಲ್ಲಿ ನೀವು ಸ್ವಾಮೀಜಿ ಬಗ್ಗೆ ವಿರುದ್ಧವಾಗಿ ಸ್ಟೋರಿ ಮಾಡ್ತೀರಿ. ನೀವು ಸ್ಟೋರಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ನಾನು ಅದೇ ಗ್ಯಾರಂಟಿ ನ್ಯೂಸಲ್ಲಿ ಕಾಲಿಂಗಲ್ಲಿದ್ದಾಗ ಹೇಳಿದ್ದೀನಿ, ಡಾಕ್ಯುಮೆಂಟ್ ಕೊಡ್ತೀನಿ, 1 to 1 ಕೂರ್ಸಕ್ಕೆ ನಿಮ್ಮ ಕೈಲಿ ಆಗುತ್ತಾ ಅಂತ. ಅದಕ್ಕೆ ನಿಮ್ಮ ಕೈಲಾಗಿಲ್ಲಲ್ಲ. ಆದರೂ ಸಾಮ್ರಾಟ್ TVಗೆ ಬಿಟ್ಟಿ ಪ್ರಚಾರ ಯಾಕೆ ಕೊಡಲಿ ಅಂತ ಕೇಳ್ತೀರಿ. ಬಿಟ್ಟಿ ಪ್ರಚಾರ ಇವತ್ತು ತನಕ ತಗೊಳ್ತಾ ಇರೋದು ಯಾರು? ವಿದ್ಯಾ ಮಲ್ನಾಡ್ ಮೇಡಮ್. ಈಗ ತನಕ ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋರು ಯಾರು? ಜನನೇ ಹೇಳ್ತಾರೆ. ಅದ್ರ ಜೊತೆಗೆ ಕೇಳ್ತೀರಾ, ನಿಮ್ಮ ಸಾಮ್ರಾಟ್ MD, ನಿಮ್ಮ ಸಾಮ್ರಾಟ್ ಅವರು ಬ್ಲಾಕ್ ಮೇಲ್ ಮಾಡಿರೋಂಥ ಆಡಿಯೋ ಕೇಳ್ತೀರಾ ಅಂತಿದ್ರಲ್ಲ ದಿವ್ಯ ವಸಂತ್ಗೆ. ಯಾವ ಆಡಿಯೋ ಕೇಳಿಸಿದ್ರಿ ನೀವು? ನೀವು ಹಾಕಿರೋ ಆಡಿಯೋ ಟ್ರಿಮ್ ಮಾಡಿ ಹಾಕಿದ್ದೀರಿ. ನೀವು ಬಿಟ್ಟಿ ಪ್ರಚಾರ, ನನ್ನ ಆಡಿಯೋದಲ್ಲಿ ತಗೊಂಡಿರೋದು ನೀವು ಬಿಟ್ಟಿ ಪ್ರಚಾರ. ನಮ್ಮ ವಿದ್ಯಾ ಮಲ್ನಾಡ್ ಮೇಡಮ್, ನಾನು ಮಾತಾಡಿರೋಂಥ ಆಡಿಯೋದಲ್ಲಿ ಬಿಟ್ಟಿ ಪ್ರಚಾರ ತಗೊಂಡಿರೋದು ನೀವು, ಗ್ಯಾರಂಟಿ ನ್ಯೂಸ್ ಅವರು. ಯಾಕೆ ಅಂದರೆ ಎಲ್ಲ ಆಡಿಯೋ ಆಗಿದ್ದಾದಮೇಲೆ ಎಂಡಿಂಗಲ್ಲಿ ನಾನು ಸ್ವಾಮೀಜಿ ಹತ್ರ ದುಡ್ಡು ಕೇಳಿದ್ನೋ ಆಸ್ತಿ ಕೇಳಿದ್ನೋ ಅನ್ನೋ ಹೊರಡಿದೆ, ಇನ್ನು ಮುಂದೆ ಇದೆ. ಆದರೆ ಸ್ವಾಮೀಜಿ ಹತ್ರನೇ ನೀನು ದುಡ್ಡು ಕೇಳ್ತೀಯಲ್ಲ ಅನ್ನೋದಕ್ಕೆ ಮಾತ್ರ ಕಟ್ ಮಾಡಿದ್ರಿ. ಯಾಕೆ ಅದನ್ನು ಪ್ರಸಾರ ಮಾಡಿದ್ರಿ? ಏನಕ್ಕೆ ಮುಂದಕ್ಕೆ ನಿಮ್ಮ ಕೈಲಿ ಪ್ರಸಾರ ಮಾಡೋಕ್ಕಾಗಿಲ್ಲ? ಈಗ ಯಾರು ಹೇಳಿ ಬಿಟ್ಟಿ ಪ್ರಚಾರ ತಗೊಂಡಿದ್ದು? ವಿದ್ಯಾ ಮಲ್ನಾಡ್ ಮೇಡಮ್, ಈಗ ಹೇಳಿ ಬಿಟ್ಟಿ ಪ್ರಚಾರ ಯಾರು ತಗೊಂಡಿದ್ದು? ಬಿಟ್ಟಿ ಪ್ರಚಾರ ನಾವು ಕೂಡ 1ನೇ ತಾರೀಕು 6ನೇ ತಿಂಗಳು 2025ಕ್ಕೆ ನಾವು ಕೂಡ ಸ್ಯಾಟಲೈಟಲ್ಲಿ ಬರ್ತಾ ಇದ್ದೀರಿ. ನಾವು ಕೂಡ ಎಲ್ಲ MSOದಲ್ಲಿ ಬರ್ತೀರಿ. ಆದರೆ ನಿಮ್ಮ ಥರ ಟ್ರಿಮ್ ಮಾಡೋರು ನಾವಲ್ಲ. ಓನ್ ಕಂಟೆಂಟ್ಸಲ್ಲಿ ಬರ್ತೀರಿ. ಸತ್ಯವನ್ನು ಸಾಯಿಸಿ ಸುಳ್ಳನ್ನು ಮೇಲಕ್ಕೆ ತಗೊಂಬರ್ತಾ ಇರೋಂಥ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಏನು ಹೇಳ್ಬೇಕೀಗ? ಸಾರ್ವಜನಿಕರೇ ಹೇಳ್ಬೇಕೀಗ ಯಾರು ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ಅಂತ. ಆಮೇಲೆ ಸಾರ್ವಜನಿಕರಿಗೆ ಒಂದು ಸತ್ಯಾಂಶ ಹೇಳ್ತೀನಿ. ಆಮೇಲೆ ಗ್ಯಾರಂಟಿ ನ್ಯೂಸ್ಗೆ ಸಂಬಂಧಪಟ್ಟಂಥ ಓನರ್ಸ್ ಆಗಿರಲಿ ಮತ್ತೊಬ್ಬರಾಗಿರಲಿ ಯಾರಾದರೂ ಬೇಜಾರು ಮಾಡಿಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಯಾಕೆ ಅಂತಂದರೆ ಇಷ್ಟು ದಿನ ನಾನು ಮಾತಾಡ್ದಿರೋಂಥ ವಿಚಾರ ಇವತ್ತು ಗ್ಯಾರಂಟಿ ನ್ಯೂಸ್ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಹೇಳಿ? ಒಂದು ಸಾಮ್ರಾಟ್ TVಗೆ ಬಿಟ್ಟಿ ಪ್ರಚಾರ ನಾವು ಯಾಕೆ ಕೊಡಬೇಕು ಅಂತಂದರೂ ಕೂಡ ನಾವು ಮೌನವಾಗಿ ಕೂತ್ಕೊಬೇಕಾ? ಆಡಿಯೋ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಡಿಯೋದಲ್ಲಿ ಎಂಡಿಂಗ್ ಕಟ್ ಮಾಡಿ ಹಾಕಿದ್ದೀರಲ್ಲ, ಅದಕ್ಕೂ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ದಲಿತರದ್ದು ಬಗ್ಗೆ ಮಾತಾಡಿರೋಂಥ ಸ್ವಾಮಿದು ಆಡಿಯೋ ಕಳಿಸಿ ಅಂತ ಕೇಳಿದ್ರಿ, ಕಳಿಸಿದ್ರೂ ನೀವು ಪ್ರಚಾರ ಮಾಡಿಲ್ಲ, ಆದರೂ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ಆಮೇಲೆ ಈ ಹೆಣ್ಮಗುನ ನಿಮಗೆ ಬಳಸ್ಕೊಳ್ಳೋದಕ್ಕೆ
ಬೇರೆ ಬೇರೆ ಪದದಲ್ಲಿ ಮಾತಾಡಿದ್ರಲ್ಲ, ಆದರೂ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಈಗ ಇಡೀ ಸಮಾಜಕ್ಕೆ, ಕರ್ನಾಟಕಕ್ಕೆ, ಇಡೀ ಮಾಧ್ಯಮದ ಲೋಕಕ್ಕೆ ಗೊತ್ತಿಲ್ಲದಿರುವಂಥ ಸತ್ಯ ಏನು ಗೊತ್ತಾ ನಿಮಗೆ? ಗ್ಯಾರಂಟಿ ನ್ಯೂಸ್ಗೆ ಭವಿಷ್ಯ ಕೊಟ್ಟಿದ್ದೆ ನಮ್ಮ ಸಾಮ್ರಾಟ್ ಟಿ ವಿ. ಗ್ಯಾರಂಟಿ ನ್ಯೂಸ್ಗೆ ಭವಿಷ್ಯ ಕೊಟ್ಟಿದ್ದೆ ನಮ್ಮ ಸಾಮ್ರಾಟ್ ಟಿ ವಿ. ಗ್ಯಾರಂಟಿ ನ್ಯೂಸು ಮೊದಲು ಪ್ರಾರಂಭ ಆಗಿದ್ದೆ ಇದೇ ನಮ್ಮ ಸಾಮ್ರಾಟ್ ಟಿ ವಿಯಲ್ಲಿ. ಸಾಮ್ರಾಟ್ ಟಿ ವಿಯಲ್ಲಿ ಎಲ್ಲ ಸಿಸ್ಟಮು ಯೂಸ್ ಮಾಡಿದ್ರಿ ಫ್ರೀಯಾಗಿ, ಎಲ್ಲ ಕ್ಯಾಮ್ರಾಗಳು ಯೂಸ್ ಮಾಡಿದ್ರಿ ಫ್ರೀಯಾಗಿ. ಇಡೀ ನನ್ನ ಸಾಮ್ರಾಟ್ ಟಿ ವಿಯಲ್ಲಿ ಇರೋಂತಹ ಎಲ್ಲ ಎಕ್ವಿಪ್ಮೆಂಟ್ಸ್ ಫ್ರೀಯಾಗಿ ಯೂಸ್ ಮಾಡಿದ್ರಿ. ಇಡೀ ಸಾಮ್ರಾಟ್ ಟಿ ವಿಯಲ್ಲಿ ಸ್ಟುಡಿಯೋ ಸಮೇತ ಯೂಸ್ ಮಾಡಿದ್ರಿ. ಇಡೀ ಸಾಮ್ರಾಟ್ ಟಿ ವಿಯಲ್ಲಿ ಇರುವಂಥ ಎಲ್ಲ ಇಂಟರ್ನೆಟ್ಟು ಯೂಸ್ ಮಾಡಿದ್ರಿ. ಇಡೀ ಸಾಮ್ರಾಟ್ ಟಿ ವಿಯಲ್ಲಿ ಇರುವಂಥ ಪಿ ಸಿ ಆರ್ ಎಲ್ಲ ಯೂಸ್ ಮಾಡಿದ್ರಿ. ಇಡೀ ಸಾಮ್ರಾಟ್ ಟಿ ವಿಯಲ್ಲಿ ಎಲ್ಲ ಚೇರು ಟೇಬಲ್ ಸಂಪೂರ್ಣವಾಗಿ 4 ತಿಂಗಳು ಯೂಸ್ ಮಾಡಿದ್ದು ಬಿಟ್ಟಿಯಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಅವರು. ನಿಮ್ಮ ಗ್ಯಾರಂಟಿ ನ್ಯೂಸ್ ಅವರು ಬಿಟ್ಟಿಯಾಗಿ ಸಾಮ್ರಾಟ್ ಟಿ ವಿಯಲ್ಲಿ ಉಚಿತವಾಗಿ ತಗೊಂಡೋದ್ರು. ₹1 ನಿಮ್ಮ ಹತ್ರ ತಗೊಂಡಿಗಿಲ್ಲ. ಇವತ್ತು ತನಕನೂ ಬಿಟ್ಟಿಯಾಗಿ ಕೊಟ್ಟಿದ್ದೀನಿ ಅಂತ 1 ನಿಮಿಷ ನಿಮ್ಮ ಹತ್ರನೂ 1 ಸೆಕೆಂಡ್ ಮಾತಾಡಿಲ್ಲ. ಯಾಕೆ ಹೇಳಿ? ನಾವು ಹಿಂದೂಗಳು ಅನ್ನ ಹಾಕಿದ್ಮೇಲೆ ಅದನ್ನು ಎತ್ತಾಡಬಾರ್ದು ಅಂತಾರೆ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ ಎತ್ತಾಡಬಾರ್ದು ಅಂತ ಹೇಳ್ತಾರೆ. ಇವತ್ತು ತನಕ ಒಂದು ದಿನ ಗ್ಯಾರಂಟಿ ನ್ಯೂಸ್ಗೆ ನಮ್ಮ ಸಾಮ್ರಾಟ್ ಟಿ ವಿಯಿಂದ 4 ತಿಂಗಳು ಅವಕಾಶ ಕೊಟ್ಟಿದ್ದೀರಿ ಅಂತ ನಾವೆಲ್ಲೂ ಪ್ರಚಾರನೇ ಮಾಡಿಲ್ಲ. ನಾವು ಪ್ರಚಾರನೂ ತಗೊಳಕ್ಕೆ ಹೋಗಿಲ್ಲ. 4 ತಿಂಗಳು ಉಚಿತವಾಗಿ ಕೊಟ್ಟಿದ್ದು ಇದೇ ನಮ್ಮ ಸಾಮ್ರಾಟ್ ಟಿ ವಿ ನಿಮಗೆ, ಗ್ಯಾರಂಟಿ ನ್ಯೂಸ್ ಅವ್ರಿಗೆ. ಮರೆತು ಬಿಟ್ರೇನು? ನಮ್ಮ ಆಫೀಸಲ್ಲಿ 4 ತಿಂಗಳು ನಿಮ್ಮ ಹತ್ರ ₹1 ತೊಗೊಳ್ಳದೆ ನಿಮಗೆ ಜಾಗ ಕೊಟ್ಟನಲ್ಲ. ನಿಮ್ಮ ಹತ್ರ ₹1 ತೊಗೊಳ್ಳದೆ ನಿಮಗೆ ಜಾಗ ಕೊಟ್ಟನಲ್ಲ ಗ್ಯಾರಂಟಿ ನ್ಯೂಸ್ ಅವ್ರಿಗೆ. ಇಲ್ಲಿಂದನೇ ಪೂಜೆ ಮಾಡಿದ್ರಿ, ಇಲ್ಲಿಂದನೇ ಲೋಗೋ ಲಾಂಚ್ ಮಾಡ್ಕೊಂಡ್ರಿ, ಇಲ್ಲಿಂದನೇ ಗ್ರಾಫಿಕ್ಸ್ ಮಾಡಿದ್ರಿ, ಇಲ್ಲಿಂದನೇ ಎಡಿಟಿಂಗ್ ಮಾಡ್ಕೊಂಡ್ರಿ, ನಮ್ಮ ಕ್ಯಾಮ್ರಾಗಳ ಸಮೇತ ಯೂಸ್ ಮಾಡ್ಕೊಂಡ್ರಿ, ಕಾರುಗಳು ಯೂಸ್ ಮಾಡ್ಕೊಂಡ್ರಿ, ಇಂಟರ್ನೆಟ್ ಯೂಸ್ ಮಾಡ್ಕೊಂಡ್ರಿ. ನಾನು ಒಂದು ದಿನ ಕೇಳಿದ್ನ ನಿಮ್ಮ ಹತ್ರ 1 ಪೈಸೆ ಕೇಳಿದ್ನ? ಆದರೂ ವಿದ್ಯೆ ಮಲೆನಾಡವ್ರು ಹೇಳ್ತಾರೆ ಬಿಟ್ಟಿ ಪ್ರಚಾರ ನಾನು ಯಾಕೆ ಕೊಡಲಿ ಅಂತ. ಬಿಟ್ಟಿ ಪ್ರಚಾರ ಕೊಡೋದಲ್ಲ ಮೇಡಮ್, 4 ತಿಂಗಳು ಬಿಟ್ಟಿಯಾಗಿದ್ದಿದ್ದು ಹೋಗಿದ್ದು ನೀವಲ್ವಾ. 4 ತಿಂಗಳು ಸಾಮ್ರಾಟ್ ಟಿ ವಿಯಲ್ಲಿ 8 ಲಕ್ಷ ಖರ್ಚು ಮಾಡಿದ್ದೀನಿ. 1 ಪೈಸೆ ನಿಮ್ಮ ಹತ್ರ ನಾನು ಕೇಳಿಲ್ವಲ್ಲ, ಒಂದೇ 1 ಪೈಸೆ ನಿಮ್ಮ ಹತ್ರ ಕೇಳಿಲ್ವಲ್ಲ. ಆದರೂ ನಿಮ್ಮ ಬಾಯಲ್ಲಿ ನಿಮ್ಮ ಚಾನಲ್ ಅವರು ಸಾಮ್ರಾಟ್ ಟಿ ವಿನ ಬಿಟ್ಟಿ ಪ್ರಚಾರ ಕೊಡಿಸ್ಬಾರ್ದು ಅಂತ ಒಂದು ಮಾತು ಹೇಳಿಸಿದ್ರಲ್ಲ, ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಧನ್ಯವಾದಗಳು. ನೀವು ಗ್ಯಾರಂಟಿ ನ್ಯೂಸ್ ಅವರು ಸತ್ಯನೇ ಹೇಳ್ತೀನಿ ಅನ್ನೋಗಿದ್ದಿದ್ರೆ ನನ್ನ ಆಡಿಯೋನ ಟ್ರಿಮ್ ಮಾಡಾಕ್ತಿರ್ಲಿಲ್ಲ. ನನಗೇನು ಬೇಜಾರಿಲ್ಲ. ಎಲ್ಲ ಮಾಧ್ಯಮದವ್ರು ಮಾಡಿದ್ರು ಸ್ಟೋರಿ ಮಾಡಲಿ, FIR ಕಾಪಿ ಏನಿತ್ತು ಅದು ಮಾಡಲಿ. ಗ್ಯಾರಂಟಿ ನ್ಯೂಸವರು ನಮ್ಮ ಚಾನಲ್ನ ಸ್ಟಾಫನ್ನು ಕರೆಸಿ ಆ ಹುಡುಗಿಗೆ ಅವಮಾನ ಮಾಡಿಸಿದ್ರಲ್ಲ, ನಿಮ್ಮ ಮೇಲೆ ಇಟ್ಟು ನಂಬಿಕೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸ್ದೆ. ಯಾಕೆ ನಂಬಿಕೆ ಇಟ್ಟು ಕಳಿಸ್ದೆ ಗೊತ್ತಾ? ದಿವ್ಯ ವಸಂತ್ ಕೇಳಲು ಸರ್ ಗ್ಯಾರಂಟಿ ಅವ್ರು ಕರೀತಿದ್ದಾರೆ ಅಂತ ಹೇಳಿದೆ, ಬೇಡ ಅಂತ. ಇಲ್ಲ ಸರ್, ನಮ್ಮ ಬಗ್ಗೆ ಮಾತಾಡ್ತಾರೆ ಸರ್, ಒಳ್ಳೆತನವಾಗಿ ತೋರಿಸ್ತಾರೆ ಸರ್, ನಾವೇನೂ ತಪ್ಪು ಮಾಡಿಲ್ಲ ಸರ್, ಆ ತಪ್ಪನ್ನು ಸರಿಯಾಗಿ ಜನಗಳಿಗೆ ತೋರಿಸ್ಕೊಡ್ತಾರೆ ಸರ್, ಯಾರ್ಯಾರೋ ಕೆಟ್ಟದಾಗಿ ತೋರಿಸಿದ್ದಾರೆ. ಇಲ್ಲಿ ಸರ್ ನಮ್ಮ ಗ್ಯಾರಂಟಿ ಅವ್ರು ಚೆನ್ನಾಗಿ ತೋರಿಸ್ತೀನಿ ಅಂತ ಹೇಳಿದ್ದು ಸರ್, ಸತ್ಯ ಹೇಳ್ತೀನಿ ಅಂತ ಹೇಳವ್ರೆ ಸರ್ ಅಂತ. ಆದರೆ ನನಗನ್ನಿಸ್ತು, ಹಾಗಿದ್ದರೂ ನಮ್ಮ ಸಾಮ್ರಾಟ್ ಟಿ ವಿಯಲ್ಲೇ ಅವ್ರ ಭವಿಷ್ಯ ಕಟ್ಕೊಂಡಿರೋರು, ಗ್ಯಾರಂಟಿ ನ್ಯೂಸ್ ಭವಿಷ್ಯ ನಮ್ಮ ಸಾಮ್ರಾಟ್ ಟಿ ವಿಯಲ್ಲೇ ಕಟ್ಟಿದ್ದವರು. ನೀವು ಕರೆದಾಗ ನಾನು ಅಂದ್ಕೊಂಡೆ ಆ ಕಡೆ ಆಪೋಸಿಟ್ ಆಗಿರೋಂಥ ಸಂಬಂಧಪಟ್ಟಂಥ ವ್ಯಕ್ತಿ ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಎವಿಡೆನ್ಸು ತರ್ತಾರೆ. ನಮ್ಮ ಸ್ಟಾಫನ್ನು ಕೂಡ ಕಳಿಸಿದಾಗ ಅವರು ಕೂಡ ಎವಿಡೆನ್ಸ್ ಇಟ್ಕೊಂಡಿರ್ತಾರೆ, ಇಬ್ಬರ ಹತ್ರ ಎವಿಡೆನ್ಸ್ ಇರುತ್ತೆ. ಆವಾಗ ಯಾರು ಸರಿ ಯಾರು ತಪ್ಪು, ಕೆಲ ಮಾಧ್ಯಮಗಳು ತೋರಿಸಿರುವಂತಹ ವಿಚಾರಗಳು ಸುಳ್ಳು ಅನ್ನೋದಕ್ಕೆ ಅಟ್ಲೀಸ್ಟ್ ಒಂದು ಮಾಧ್ಯಮ ತೋರಿಸುತ್ತೆ ಅಂತ ನಾನು ನಂಬಿಕೆಯಿಂದ ಇದ್ದೆ, ತುಂಬ ನಂಬಿಕೆಯಿಂದ ಇದ್ದೆ. ಆ ನಂಬಿಕೆಗೆ ಊಹೆಗೂ ಮೀರಿದಷ್ಟು ಮುಂದಕ್ಕೆ ಹೊರಟೋಯ್ತು. ನನಗೆಲ್ಲ ಮಾಧ್ಯಮದವ್ರು ಸ್ಟೋರಿ ಮಾಡಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಇವತ್ತು ಅವರೇ ಬಿಟ್ಟಿ ಪ್ರಚಾರ ಯಾಕೆ ಕೊಡಬೇಕು ಅನ್ನೋ ಒಂದು ಪದ ಬಳಸ್ಬಿಟ್ರಲ್ಲ, ಅದಕ್ಕೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿ ವಿಗೆ ನಾನು ಯಾಕೆ ಕೊಡಲಿ ಅಂತಂದರೆ, ಇಷ್ಟು ದಿನ ಬಿಟ್ಟಿಯಾಗಿ ತಗೊಂಡಿದ್ದು ಯಾರು? 4 ತಿಂಗಳು ಸಾಮ್ರಾಟ್ ಟಿ ವಿಯಲ್ಲಿ ಬಿಟ್ಟಿಯಾಗಿದ್ದಿದ್ದು ಯಾರು? ಸಾರಿ, ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕಂದರೆ
ಇದನ್ನೆಲ್ಲ ಮಾತಾಡಬಾರ್ದಾಗಿತ್ತು ನಾನು. ಬಟ್ ಯಾಕೆ ಮಾತಾಡಿದೆ ಅಂದರೆ, ವಿದ್ಯಾ ಮಲ್ನಾಡವರು ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿ ವಿ ಯೂಟ್ಯೂಬ್ಗೆ ಯಾಕೆ ಕೊಡಲಿ ಅಂತ. ಮೇಡಮ್, ನಾವು ಕೂಡ ಸ್ಯಾಟ್ಲೈಟ್ಗೆ ರೀಚ್ ಆಗ್ತಿದ್ದೀರಿ, ಮಾಧ್ಯಮ ಅಂದರೆ ತೋರಿಸ್ತೀರಿ, ಬಚ್ಚಿಟ್ಟಿರೋಂಥ ಸತ್ಯವನ್ನು ಹೊರಗಡೆ ತೆಗೆಯೋದೇ ನಮ್ಮ ಪ್ರಯತ್ನ, ತೋರಿಸ್ತೀರಿ, ಇರಲಿ. ಅದಕ್ಕೆ ನಾನು ಗ್ಯಾರಂಟಿ ನ್ಯೂಸಿನ MD ಮತ್ತು ಅದಕ್ಕೆ ಡೈರೆಕ್ಟರ್ಸ್ ಯಾರ್ಯಾರಿದ್ದೀರಿ ಅವರೆಲ್ಲರಿಗೂ ಕ್ಷಮೆ ಇರಲಿ. ಯಾಕೆ ಅಂತಂದರೆ, ನಿಮ್ಮ ಚಾನಲಲ್ಲಿ ಇರೋ ಆ್ಯಂಕರೇ ನಮ್ಮ ಬಗ್ಗೆ ಮಾತಾಡಿದಾಗ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಮೊದಲು ನಿಮ್ಮ ಆ್ಯಂಕರ್ ಕೈಯಲ್ಲಿ ಏನು ಮಾತಾಡಿಸ್ಬೇಕಾಗಿತ್ತು ಅಂತ ಮಾತಾಡಿಸಿದ್ದಿದ್ರೆ ಈ ಸೆಕೆಂಡ್ಗೂ ಕೂಡ ನಾವು 4 ತಿಂಗಳು ಕೊಟ್ಟಿರೋಂಥ ಜಾಗದ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ನಾನು ಖುಷಿಯಾಗಿದ್ದೆ. ಎನಿವೆ, ಥ್ಯಾಂಕ್ ಯು. ನಾವು ಇದೇ 1ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಸಂಪೂರ್ಣವಾಗಿ ಎಲ್ಲ ಕೇಬಲಲ್ಲೂ ಬರ್ತೀರಿ. ನೋಡ್ತಾ ಇರಿ ಸಾಮ್ರಾಟ್ ಟಿ ವಿ. ಬಚ್ಚಿಟ್ಟಿರೋಂಥ ಸತ್ಯವನ್ನು ಹೊರಗಡೆ ತೆಗಿತೀರಿ. ಖುಷಿ ಅಂತ ಹೆಣ್ಮಗಳ ಬಗ್ಗೆ ಯಾವ ಮಾಧ್ಯಮ ಸ್ಟೋರಿ ಮಾಡಿಲ್ವೋ ಅಂಥ ಸ್ಟೋರಿ ನಾವು ಮಾಡ್ತೀರಿ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸತ್ಯವನ್ನು ಹೊರಗಡೆ ತೆಗೆಯೋದಕ್ಕೆ ಸಾಮ್ರಾಟ್ ಟಿ ವಿ ಬರ್ತಾ ಇದೆ. ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿದ್ದರೂ, ಯಾವುದೇ ಕಷ್ಟದಲ್ಲಿದ್ದರೂ ನಾವು ಪ್ರಸಾರ ಮಾಡೋದಕ್ಕೆ ಸಿದ್ಧವಾಗಿದ್ದೀರಿ. ಆದರೆ ಟ್ಯೂನ್ ಮಾಡೋದಕ್ಕೆ, ಕಟ್ ಮಾಡೋದಕ್ಕೆ ನಾವಲ್ಲ, ಇರೋದ್ರನ್ನೇ ಸತ್ಯವನ್ನು ಹಾಕಕ್ಕೆ ಬರ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಾಮ್ರಾಟ್ ಟಿ ವಿ ನೋಡ್ತಾ ಇರಿ, ಜೊತೆಗೆ M-Live ನೋಡ್ತಾ ಇರಿ. ಇದು ನಿಮಗೆ ನೊಂದವರ ಪರ ನಿಂತ್ಕೊಳ್ಳೋಂಥ ಸಾಮ್ರಾಟ್ ಟಿ ವಿ. ಧನ್ಯವಾದಗಳು.